ಹಲೋ ಗೆಳೆಯರೇ, ನಮಸ್ತೆ. ಭಾವನಾ ಅಂತ ಮದುವೆ ಆಗೋದಕ್ಕೆ ಗಂಡು ಬೇಕು ಅಂತ ಪ್ರೊಫೈಲ್ ಕಳಿಸಿದ್ದಾರೆ. ಏನೇನೆಲ್ಲ ಮಾಹಿತಿ ಕಳಿಸಿದ್ದಾರೆ ಅಂತ ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ. ಹೆಸರು ಭಾವನಾ, ವಯಸ್ಸು 32 ವರ್ಷ ಅಂತ ಹೇಳಿದ್ದಾರೆ. ಮತ್ತು ಇವರು ವಾಸವಾಗಿರ್ತಕ್ಕಂಥ ಒಂದು ಸ್ಥಳ ನೋಡೋದಾದರೆ ಪ್ರಸ್ತುತ ಗಂಗಾವತಿ ತಾಲೂಕಿನ ವೆಂಕಟನಗಿರಿ ಅಂತ ಈ ಒಂದು ಊರಿನಲ್ಲಿ ವಾಸವಾಗಿರೋದು ಭಾವನಾ ಅವರು. ಇವರ ವಯೋ ನೋಡೋದಾದರೆ 32 ವರ್ಷ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ನೋಡೋದಕ್ಕೆ ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಶರೀರ ಹೊಂದಿರ್ತಕ್ಕಂಥ ಇವರು ಮದುವೆಯಾಗಿ ನನಗೆ ಒಂದು ಸಹಾಯ ಮಾಡಿಕೊಡಿ ಅಂತ ಪ್ರೊಫೈಲ್ ಕಳಿಸಿರ್ತಕ್ಕಂಥದ್ದು. ಸೊ ಸುಮಾರು 8 ವರ್ಷಗಳಿಂದ ಸಿಂಗಲ್ ಆಗಿರ್ತಕ್ಕಂಥದ್ದು. ಹೈಟಲ್ಲಿ ಸ್ವಲ್ಪ ಕಡಿಮೆನೇ ಇದ್ದೇನೆ, ಬಿಕಾಸ್ ಕುಳ್ಳಿ ಅಂತ ಕರೀತಾರೆ ನನಗೆಲ್ಲರೂ ಕೂಡ. ನೋಡೋಣ ನಿಮ್ಮ ಮೂಲಕ. ಸೊ ಆದಷ್ಟು ಪ್ರಯತ್ನ ಪಡಿ ನಮ್ಮ ಊರಿನ ಹುಡುಗ ಸಿಗೋದಕ್ಕೆ. ಸಿಕ್ಕಿಲ್ಲ ಅಂತಂದರೆ ಮುಂದೆ ಯೋಚನೆ ಮಾಡೋಣ ಅಂತ ಇವರು ತೀರ್ಮಾನ ಮಾಡಿರ್ತಾರೆ, ಯಾರು ಭಾವನಾ ಅವರು. ಸೊ ಗಂಗಾವತಿನಲ್ಲಿ ಹುಟ್ಟಿದಂಥ ಊರಿನಲ್ಲಿ ಹೊರಬೇಕು ಅಂತ ಏನಿಲ್ಲ, ಬೇರೆ ಒಂದು ಜಿಲ್ಲೆ ಬೇರೆ ಒಂದು ತಾಲೂಕಿನ ಹುಡುಗ ಆಗಿದ್ರು ಕೂಡ ನನಗೆ ಓಕೆ. ಬಟ್ ಕೆಲವೊಂದಿಷ್ಟು ಪಾಯಿಂಟ್ಗಳು ಎಲ್ಲರೂ ಕೂಡ ಇರ್ತಾರೆ, ಅದರಲ್ಲಿ ಇವರು ಕೂಡ ಅಂದರೆ ಭಾವನಾ ಅವರು ಕೂಡ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಅಲೋ ಮಾಡಿರ್ತಕ್ಕಂಥದ್ದು. ಏನಪ್ಪ ಅಂತ ಪಾಯಿಂಟು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಅವರು ಒಳ್ಳೆಯ ವ್ಯಕ್ತಿ ಮತ್ತು ಸಮಾಜದಲ್ಲಿ ಹೆಸರು ಬಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು ಅಂತ ಹೇಳ್ತಾರೆ. ಎರಡನೇ ಪಾಯಿಂಟು, ರಾಜಕೀಯದ ಬಗ್ಗೆ ಸ್ವಲ್ಪನಾದರೂ ಜ್ಞಾನ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಬಿಕಾಸ್ ಇವರು ಒಂದು ಸ್ವಲ್ಪ ಚಿಕ್ಕವರಿದ್ದಾಗಲೂ ಇವರ ತಂದೆಯವರು ಪೊಲಿಟಿಷಿಯನ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇವರಲ್ಲಿ ಮೂಡಿಸಿರೋದು ಜಾಸ್ತಿ. ಸೊ ನಿಮ್ಮ ಊರಿನ ಎಮ್.ಎಲ್.ಎ ಯಾರು, ಅದು ಏನಾಯಿತು, CM ಯಾರು, PM ಯಾರು, ಈ ರೀತಿ ಸೊ ನ್ಯೂಸ್ ಚಾನಲ್ಗಳು ನೋಡ್ತಾ ಅದರ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಹುಚ್ಚು ಆಗಿರ್ತಕ್ಕಂಥದ್ದು ಬಿಟ್ಟು ಇವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಕೂಡ ಒಂದು ಎಲೆಕ್ಷನ್ ಅಥವಾ ಏನಾದರೂ ಪೊಲಿಟಿಕಲ್ದು ಏನಾದರೂ ನ್ಯೂಸ್ ಬಂದರೆ ಆನ್ ದ ಸ್ಪಾಟ್ ನ್ಯೂಸಲ್ಲೇ ಇರ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ನೀವು ಕೂಡ ಸ್ವಲ್ಪ ಸ್ಪೋರ್ಟ್ಸ್ ಒಂದು ಪೊಲಿಟಿಕಲ್ ಬಗ್ಗೆ ಜಾಸ್ತಿ ಇರಬೇಕು, ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಇದ್ದರೆ ಓಕೆ ಅಂತ ಹೇಳಿರ್ತಕ್ಕಂಥದ್ದು. ಜಾಸ್ತಿ ಕಪ್ಪು ಬಣ್ಣದ ಚರ್ಮ ಹೊಂದಿರಬಾರ್ದು ಅಂತ, ಸ್ವಲ್ಪನಾದರೂ ವೈಟ್ ಆಗಿರಬೇಕು ಅಂತ ಇವರು ತಿಳಿಸಿದ್ದಾರೆ ಗೆಳೆಯರೇ. ಆ್ಯಂಡ್ ಮನೆ ಇರಲೇಬೇಕು ಅಂತ ಕನ್ಫರ್ಮ್ ಏನಿಲ್ಲ. ಸೊ ಪ್ರಸ್ತುತ ಇರೋದಕ್ಕೆ ಒಂದು ಚಿಕ್ಕದೇ ಮನೆ ಇರಲಿ, ನನ್ನ ಮನೆ ಏನಿರುತ್ತೆ ಆ ಒಂದು ಮನೆಯಲ್ಲಿ ನೀವು ಕೂಡ ನನ್ನ ಜೊತೆಯಲ್ಲಿ ವಾಸವಿರೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ನ ಇವರು ಕೊಟ್ಟಿದ್ದಾರೆ. ಪ್ರಸ್ತುತ ಇವರಿಗೆ ಆಸ್ತಿ ಎಷ್ಟಿದೆ, 11 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡತಿ. ಆ್ಯಂಡ್ ದುಡ್ಡಿನ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಮೋಹ ಇಲ್ಲ, ಇವರಿಗೆ ಮೋಹನ ಕೂಡ ಇಲ್ಲ. ಸೊ ದುಡ್ಡು ಬರುತ್ತೆ ಹೋಗುತ್ತೆ, ಆದರೆ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಭಾವನೆ, ಪ್ರೀತಿ ಇರುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಕೊನೆಯ ಪಾಯಿಂಟಲ್ಲಿ ಹೇಳಿರೋದು, ಬಹುಶಃ ಕೆಲವೊಂದಿಷ್ಟು ಹುಡುಗರು ಅಂತಂದರೆ ಇವಾಗಿನ ಯುವಕರಿಗೆ ಸೊ ಕೆಲವೊಂದಿಷ್ಟು ಡ್ರಿಂಕ್ಸ್ಗಳು ಕುಡಿಯೋದಾಗಿರಲಿ ಅಥವಾ ಸ್ಮೋಕಿಂಗ್ ಮಾಡೋದಾಗಿರಲಿ, ಸೊ ಕೆಲವೊಂದಿಷ್ಟು ತಿಂತಾರಲ್ಲ ವಿಮಲ್ಲು ಮತ್ತು R&B ಇನ್ನಿತರ ಕೆಲವೊಂದಿಷ್ಟು ಚಟಗಳಿರುತ್ತೆ, ಅದನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಿರಬೇಕು ನೀವು ಅಂತ ಹೇಳಿದ್ದಾರೆ. ಆ್ಯಂಡ್ ಅವರ ಒಂದು ಮನೆಯಲ್ಲಿರ್ತಕ್ಕಂಥ ಲಿವಿಂಗ್ ಏರಿಯಾ ಕೂಡ ನೀವು ನೋಡ್ಕೊಳ್ಳಿ ಗೈಸ್. ಇದೇ ಒಂದು ಮನೆಯಲ್ಲಿ ನಿಮಗೆ ಅವರು ಹಾರ್ಟ್ಲಿ ವೆಲ್ಕಮ್ ಮಾಡ್ತಿರೋದು. ಸೊ ಈ ಒಂದು ಮನೆಯ ಮುಖಾಂತರ ನನ್ನ ಮನೆಗೆ ನೀವು ಬನ್ನಿ, ಯಾವಾಗಲೂ ಕೂಡ ನನ್ನ ಒಂದು ಗೆಳೆಯನಾಗಿ, ನನ್ನ ಒಂದು ಗಂಡನಾಗಿ, ಮನೆಯ ಅಳಿಯನಾಗಿ ಇರೋದಕ್ಕೆ ಪರ್ಮಿಷನ್ ನಾನು ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು. ನಿಮಗೆ ತುಂಬ ಮೂಡ್ ಬಂದಾಗ ಇದೇ ಒಂದು ಬೆಡ್ರೂಮಲ್ಲಿ ಇಬ್ಬರು ಕೂಡ ಮಲ್ಕೊಳ್ಳೋಣ, ಎಂಜಾಯ್ನ ಒಂದು ಲೈಫ್ನ ಮಾಡೋಣ ಅಂತ ಇವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಹಿಂಗೆ ಕಾಣಿಸುತ್ತೆ ಇವರ ಒಂದು ಮನೆಯ ಬೆಡ್ರೂಮು. ಇವಾಗ ಸಿಂಗಲಾಗಿ ಒಬ್ಬರೇ ಮಲ್ಕೊಳ್ತಾರೆ. ಈ ಫಿಲೋ ನೋಡ್ಕೊಳ್ಳಿ, ಸಿಂಗಲ್ ಆಗಿದೆ. ನೀವು ಅವ್ರ ಜೊತೆ ಜಾಯ್ನ್ ಆದಾಗ ಡಬಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಮನೆ ಕೂಡ ಚೆನ್ನಾಗಿದೆ. ಇನ್ನು ಇವರನ್ನ ಯಾವ ರೀತಿ ನೀವು ಕಾಂಟ್ಯಾಕ್ಟ್ ತೆಗೆದುಕೊಳ್ಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ 395991@gmail.comಗೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನು ಕಳಿಸಿಕೊಟ್ಟು ಸಾಕು. ಅವ್ರಿಗೆ ನೀವು ಇಷ್ಟ ಆಗಿದ್ದರೋ ಇಲ್ವೋ ಅಂತ ಅವರೇ ಖುದ್ದಾಗಿ ಹೇಳ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ. ಬಾಯ್.